ಖೋ ಕ್ರೀಡಾಕೂಟದಲ್ಲಿ ಶಿಗ್ಗಾವಿ ತಂಡಕ್ಕೆ ಅನ್ಯಾಯದ ಆರೋಪ. ಚಿಕ್ಕೋಡಿ ತಾಲೂಕಿನ ನಾಗನೂರಿನಲ್ಲಿ ನಡೆದ ಬೆಳಗಾವಿ ವಿಭಾಗದ ಖೋ ಕ್ರೀಡಾಕೂಟದಲ್ಲಿ ಶಿಗ್ಗಾವಿ ತಂಡಕ್ಕೆ ತೀರ್ಪುಗಾರರ ಏಕಪಕ್ಷೀಯ ನಿರ್ಧಾರದಿಂದ ಅನ್ಯಾಯವಾಗಿದೆ ಎಂಬ ಆರೋಪ ಹೊರಬಿದ್ದಿದೆ. ಆಟಗಾರರ ಆಯ್ಕೆ ಪ್ರಕ್ರಿಯೆಯಲ್ಲಿಯೂ ಸಹ ನಿಯಮ ಉಲ್ಲಂಘನೆ ನಡೆದಿದೆ ಎಂದು ಪಾಲಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಒಂದೇ ಶಾಲೆಯ ಆಟಗಾರರನ್ನು ಮಾತ್ರ ಆಯ್ಕೆ ಮಾಡುತ್ತಿರುವುದು ಕ್ರೀಡಾ ನೈತಿಕತೆಗೆ ವಿರುದ್ಧವಾಗಿದೆ ಎಂದು ಅಭಿಪ್ರಾಯ ವ್ಯಕ್ತವಾಗಿದೆ. ಆತಿಥೇಯ ಜಿಲ್ಲೆಯ ತೀರ್ಪುಗಾರರ ನೇಮಕ ವಿವಾದಕ್ಕೆ ಕಾರಣವಾಗಿದ್ದು, ನ್ಯಾಯಯುತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಪಾಲಕರು ಹಾಗೂ ಶಾಸಕ ಯಾಸಿರ್ ಖಾನ್ ಪಠಾಣ್ ಆಗ್ರಹಿಸಿದ್ದಾರೆ. ಹಲೋ, ನಮಸ್ಕಾರ ಸರ್. ನಾನು ಶಿಗ್ಗಾವಿ ಮೇಲೆ ಮಾತಾಡೋದು. ಈಗ ಬೆಳಗಾವಿ ವಿಭಾಗ ಮಟ್ಟದ ಖೋ ಕ್ರೀಡಾಕೂಟದಲ್ಲಿ ಭಾಳ ಇವರು ಅನ್ಯಾಯ ಮಾಡಿದಾರಲ್ಲ ಇವರು. ಈಗ ಅವ್ರು ಏನು ಹೇಳ್ತಾರ, ಈಗ ನಾವು ಮೀಡಿಯಾಕ್ಕೆ ಹೋಗ್ತೀವಿ ಅಂತ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋದಾಗ್ತೈತಿ. ಹಿಂಗೆ ನಿರ್ಲಕ್ಷ್ಯ ಮಾಡ್ತಾರ ಅವರು. ಅಲ್ರಿ, ವಿಜೇತ ತಂಡದ 6 ಮಂದಿ ತಗೋಬೇಕು, ಬೇರೆಯವ್ರಿಗೆ ಒಂದು 4 ಮಂದಿ ತಗೋಬೇಕು. ಗೈಡ್ಲೈನ್ಸ್ ಎಲ್ಲ ಬಿಟ್ಟು ಹೆಂಗೆ ಇವರು ಸೆಲೆಕ್ಷನ್ ಮಾಡ್ತಾರ? ಮತ್ತು ಅದ್ರಾಗ ನೋಡಿದ್ರ ಇದು ಸರ್, ಇದ್ರಾಗ ಯಾರು ತಪ್ಪು ಮಾಡ್ಯಾರ ನೋಡ್ರಿ. ಅದ್ರಾಗ ಯಾರು ತಪ್ಪಿತಸ್ಥರದಾರ ಅವ್ರು ಸಸ್ಪೆಂಡ್ ಮಾಡೋಂಥ ಕೆಲಸ ಆಗ್ಬೇಕು ನೋಡ್ರಿ. ಈಗೆಲ್ಲ ಅಂದ್ರೆ ಈಗ ಬೆಳಗಾಂ ಅಧಿವೇಶನದಾಗ ಇವೆಲ್ಲ ವಿಚಾರ ರೇಸ್ ಮಾಡೋಂಥ ಪರಿಸ್ಥಿತಿ ಬರಬಾರ್ದು. ಯಾಕಂತ ಹೇಳಿದ್ರೆ ನೋಡ್ರಿ, ನಾನು ಒಬ್ಬ ಸ್ಪೋರ್ಟ್ಸ್ಮನ್ ಆಗಿ ಇವೆಲ್ಲ ಏನಾಗ್ತಾವು, ಕ್ರೀಡೆಯಲ್ಲಿ ಇದೆಲ್ಲ ಆಗ್ಬಾರ್ದಲ್ಲ. ಇದು ಅಲ್ಲ, ಪ್ರೈಮರಿ ಮಕ್ಕಳಿಗೆಲ್ಲ ಸೇರ್ಸ್ಯಾರ ಅದರಲ್ಲಿ. ಆಮೇಲೆ ಇವರು ಕರೆಕ್ಟ್ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲ ಡೀಟೇಲ್ಸ್ ತೊಗೊಂಡು ಬಂದಾರ. ಸೊ ದಯವಿಟ್ಟು ನೀವು ಇದನ್ನು ಸೀರಿಯಸ್ ಆಗಿ ಚರ್ಚೆ ಮಾಡಿ ಅದನ್ನು ಸ್ಟಾಪ್ ಮಾಡಿ ಅದು ವಾಪಸ್ ಆಟ ಆಡಂಗೆ ಆಗ್ಬೇಕದು. ನನಗೆ ಯಾವಾಗ ನೀವು ಹೇಳ್ತೀರಾ ಇದ್ರ ಬಗ್ಗೆ? ಯಾಕಂದ್ರೆ ಟೀಮ್ ಕಳ್ಸೋಣ ಅದನ್ನ. ಯಾಕಂದ್ರೆ ಮತ್ತೆ 5ನೇ ತಾರೀಕಿಗೆ ಸ್ಟೇಟ್ ಹಂಗ್ರು ಮುಂದೂಡಕ್ ಆಗೋದಿಲ್ಲ. ಮತ್ತೆ ಹಿಂಗ ಟೈಮ್ ಪಾಸ್ ಮಾಡ್ಕೊಂಡು ಅಟ್ಲೀಸ್ಟ್ ಏನ್ ಮಾಡ್ರಿ, ಆ ಟೀಮಿಗೆ ಡಿಸ್ಕ್ವಾಲಿಫೈ ಮಾಡಿ, ಈ ಟೀಮಿಗೆ ವಿನ್ ಮಾಡಿ, ಈ ಟೀಮಿಗೆ ಕಳಿಸಿ ಸ್ಟೇಟಿಗೆ ನೀವು. ಆಮೇಲೆ ಎಲ್ಲರಿಗಿಂತ ದೊಡ್ಡ ಧೋಕ ಏನು ಗೊತ್ತೈತೇನ್ರಿ, ಅವ ಅಂಪೈರ್ ಅದೇ ಊರವನಂತೆ ಅಲ್ಲ. ಮತ್ತೆ ಅದೆಲ್ಲ ನೀವು ಎನ್ಕ್ವೈರಿ ಮಾಡ್ರಿ. ಇವ್ರು ಮಾಡಿದಂತ ಅಲಿಗೇಷನ್ ಅನ್ನು ನೀವು ಕ್ರಾಸ್ ವೆರಿಫೈ ಮಾಡ್ಬೇಕಲ್ಲ. ಸರ್, ನಮ್ಮ ಟೀಮ್ ಸರ್ ಯಾವ ಥರ ಮೋಸ ಮಾಡಿದ್ದಾರೆ ಸರ್? ನೀವು ವೆರಿಫೈ ಮಾಡ್ಕೊಂಡು ನಾಳೆ ನಾ ಮಾತಾಡಲ್ಲ ನಿಮಗೆ ಬೆಳಗ್ಗೆ. ಆದ್ರೆ ಇದು 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 ಕನ್ಕ್ಲೂಷನ್ ಆಗೋವರೆಗೆ ಯಾವ ಟೀಮು ಸ್ಟೇಟಾಗಿ ಹೋಗ್ಬಾರ್ದು. ಯಾರು ಎಲಿಜಿಬಲ್ ಇದ್ದಾರೆ ಅವ್ರಿಗೆ ಕಳಿಸ್ಬೇಕು. ಎಲ್ಲ ಈಗ ಸ್ಪೋರ್ಟ್ಸ್ನಾಗ ಹಿಂಗೆಲ್ಲ ಬಂದ್ರೆ ಹೆಂಗ್ರಿ?